2015ರಲ್ಲಿ ಅಂದರೆ ನಾನು 4ನೇ ಕ್ಲಾಸಲ್ಲಿ ಇರುವಾಗ ಇನ್ವಿಟೇಷನ್ ಸಿಗ್ತದೆ. ಆಟ ಆಡ್ತಾ ಅದೊಂದು ಶುರು ಮಾಡಿದ್ದು. ಇಷ್ಟು ದೊಡ್ಡ ಮಟ್ಟಿಗೆ ಹೋಗ್ತದಂತ ನಾವು ಯಾರು ಒಂದು ಭಾವಿಸ್ಲಿಲ್ಲ. ತುಂಬಾ ಖುಷಿ ಆಗ್ತಿದೆ. ಅಂದ್ರೆ ನಾವೇ ಎಲ್ಲ ಮಕ್ಕಳೆಲ್ಲ ಸೇರಿ ಎಲ್ಲ ಒಟ್ಟುಗೂಡಿ ನಾವು ಇದನ್ನು ಮಾಡ್ತಿದ್ದೇವೆ. 3 ದಿವಸದ ಗಣೇಶೋತ್ಸವ, ಆದರೆ ಕೆಲಸ 1 ತಿಂಗಳ ಮುಂಚೆನೆ ನಾವು ಎಲ್ಲ ತಯಾರಿ ಮಾಡಬೇಕು. ವಿಸರ್ಜನೆ ಮಾಡಿದ ನಂತರ ಅನ್ನ ಸಂತರ್ಪಣೆ ಭಕ್ತರಿಗೆ ಬಂದವರಿಗೆಲ್ಲ. ಈ ರೀತಿ 10 ವರ್ಷದಿಂದ ನಡೀತಾ ಬರ್ತಾ ಉಂಟು. ಆ, 2015ರಲ್ಲಿ ಅಂದರೆ ನಾನು 4ನೇ ಕ್ಲಾಸಲ್ಲಿ ಇರುವಾಗ ಒಂದು ಇನ್ವಿಟೇಷನ್ ಸಿಗ್ತದೆ. ಆ ಇನ್ವಿಟೇಷನಲ್ಲಿ ಗಣಪತಿಯ ಚಿತ್ರ ಇರ್ತದೆ. ಆ ಚಿತ್ರವನ್ನು ಕಟ್ ಮಾಡಿ ಅದಕ್ಕೆ ಒಂದು ಪೀಠದ ಥರ ಮಾಡಿ ಮತ್ತು ಗಣಪತಿಯನ್ನು ಕೂರಿಸಿದ್ವಿ. ತದನಂತರ ಅದಕ್ಕೆ ನೈವೇದ್ಯ ಮತ್ತು ದೀಪ, ಆರತಿ ಇದೆಲ್ಲ ಮಾಡಿ ಬೆಳೀತಾ ಬಂತು. ಅಂದರೆ ಶುರು ಮಾಡುವಾಗ ನಾವು ಇಬ್ಬರಿದ್ವಿ. ಇಶಾನ್ ಅಂತ ಇನ್ನೊಬ್ಬ ನನ್ನ ತಮ್ಮ, ನಾನು ಮತ್ತು ಅವ ಇದ್ದ. ಆವಾಗ ಶುರು ಮಾಡುವಾಗ ನಮಗೆ ಒಂದು ಆಟ ಆಡ್ತಾ ಅದೊಂದು ಶುರು ಮಾಡಿದ್ದು. ಇಷ್ಟು ದೊಡ್ಡ ಮಟ್ಟಿಗೆ ಹೋಗ್ತದಂತ ನಾವು ಯಾರು ಒಂದು ಭಾವಿಸ್ಲಿಲ್ಲ. ಆದ ಕಾರಣ ಅಂದರೆ ಈ ಗಣೇಶೋತ್ಸವ ಈಗ ದಂಬೆ ಗಣೇಶೋತ್ಸವ ಎನ್ನುವ ನಾಮದಲ್ಲಿ ಈಗ ಎಲ್ಲರಿಗೂ ತಿಳಿದಿದೆ. ಕಳೆದ ವರ್ಷ 10ನೇ ವರ್ಷ ಕೂಡ ದಶಮಾನೋತ್ಸವ ಭಾಳ ವಿಜೃಂಭಣೆಯಿಂದ ಇಡೀ ಊರಿಗೆ ಗೊತ್ತಾಗಿದೆ. ದಂಬೆ ಗಣೇಶೋತ್ಸವ ಅಂದರೆ ಈ ದಂಬೆ ಮನೆಯಲ್ಲಿ ಬಾಲಕರ ಗಣೇಶೋತ್ಸವವನ್ನು ಒಂದು ನಾಮವನ್ನು ಪಡೆದಿದೆ. ಹೋದ ವರ್ಷ 3 ದಿವಸ ಕಾಲ ಅಂದರೆ 3 ದಿವಸ, ಮೊದಲನೇ ದಿವಸ ಗಣಪತಿ ಬಂದು, 2ನೇ ದಿವಸ ಪೂಜೆಗಳು, 3ನೇ ದಿವಸ ಸರ್ವಾಲಂಕಾರ ಆಗಿ ಗಣಪತಿಯ ಶೋಭಾ ಅಂದರೆ ವಿಸರ್ಜನೆ ಪೂಜೆ, ತದನಂತರ ಶೋಭಾಯಾತ್ರೆ ಕೂಡ ವಿಜೃಂಭಣೆಯಿಂದ ಆಗಿದೆ. ಈ ಪಂಪೈಲ್ ಸರ್ಕಲ್ ಆಗಿ ಶೋಭಾಯಾತ್ರೆ, ಈ ಚಂಡೆಯ ಮೂಲಕ, ನಂತರ ಹಲವಾರು ಭಕ್ತಾಭಿಮಾನಿಗಳು ಎಲ್ಲ ಬಂದು ಗಣಪತಿಯ ದರ್ಶನಕ್ಕೆ ಪಾತ್ರರಾಗಿದ್ದರು. ಇದು ಶುರುವಾದ ಒಂದು ಮೂಲ ಅಂದರೆ ನಾವು ಆಟ ಆಡ್ತಾ ಶುರು ಮಾಡಿದ್ದು. ಆವಾಗ ನಾನು ಹಾಗೆ ಹೇಳಿದಾಗೆ ಇಬ್ಬರೇ ಇದ್ವಿ. ಈಗೊಂದು 20 ಜನರ ಒಂದು ತಂಡ ಆಗಿದೆ. ದಂಬೆ ಗಣೇಶೋತ್ಸವದ ಬಾಲಕರ ತಂಡ ಅಂತ ಎಲ್ಲರಿಗೂ ಗೊತ್ತುಂಟು ಈಗ. ಹಾಗೆ ಶುರುವಾದ ಈ ಗಣೇಶೋತ್ಸವ. ವಿಸರ್ಜನೆ ಮಾಡಿದ ನಂತರ ಅನ್ನ ಸಂತರ್ಪಣೆ ಭಕ್ತರಿಗೆ ಬಂದವರಿಗೆಲ್ಲ. ಈ ರೀತಿ 10 ವರ್ಷದಿಂದ ನಡೀತಾ ಬರ್ತಾ ಉಂಟು. ಈಗ 11ನೇ ವರ್ಷಕ್ಕೆ ನಾವೆಲ್ಲ ಕಾಲಿಟ್ಟಿದ್ವಿ. ಈ ಗಣಪತಿ ದೇವರು ನಮ್ಮನ್ನು ಇನ್ನೂ ಹೆಚ್ಚು ವರ್ಷ ಅಂದರೆ ಯಾವತ್ತೂ ನಿಲ್ಲದಾಗಿ ಆಗಬೇಕು, ಮತ್ತು ಎಲ್ಲರೂ ಮಕ್ಕಳು ಸೇರಿ ಒಟ್ಟುಗೂಡಿ ಈ ಕಾರ್ಯಕ್ರಮವನ್ನು ಜಯಬೇರಿಯನ್ನು ಮಾಡಬೇಕಂತ. ಈಗ ಜನಗಳಂದರೆ 10ನೇ ವರ್ಷ ಭಾಳ ವಿಜೃಂಭಣೆಯಿಂದ ಆಗಿದೆ. ಆದ ಕಾರಣ ಜನರ ಒಂದು ಸಪೋರ್ಟೇ ಬೇರೆ ರೀತಿ. ಅಂದರೆ ಸಂಗ್ರಹ ನಾವು ಮಾಡಬೇಕಂತೇನಿಲ್ಲ, ಅವರೇ ಬಂದು ಕೊಡ್ತಾರೆ ನಮ್ಮ ಲೆಕ್ಕದಲ್ಲಿ ಇರಲಿ ಅಂತ. ಆ ರೀತಿ ಆಗಿದೆ. ಅಂದರೆ ಎಲ್ಲರೂ ಬರ್ತಾರೆ. ಇದೀಗ ಮನೆಯ ಗಣಪತಿ ಅಂತ ಎಲ್ಲರಿಗೂ ಗೊತ್ತುಂಟು. ಆದರೂ ಕೂಡ ಎಲ್ಲರೂ ಬಂದು ನೋಡಿ ಅದಕ್ಕೆ ಒಂದು ಅವರ ಒಂದು ಏನಾದರೂ ಕಾಣಿಕೆ ಕೊಟ್ಟು ಆ ರೀತಿ ಮಾಡ್ತಾರೆ. ಆದ ಕಾರಣದಿಂದ ಜನರ ಸಪೋರ್ಟ್ ಇದ್ದ ಕಾರಣದಿಂದಾಗಿ ಇದು ವಿಜೃಂಭಣೆಯಿಂದ ಆಗಲಿಕ್ಕೆ ಸಾಧ್ಯ. ಇಲ್ಲದಿದ್ದರೆ ಆಗುವುದಿಲ್ಲ. ಜನರ ಸಪೋರ್ಟು ಗಣಪತಿ ದೇವರಿಂದನೇ ಒಂದು ಅವರ ಒಂದೇ ಇದರಲ್ಲಿ ಬಂದದ್ದು. ಅಂದರೆ ನಾವು ಚಿಕ್ಕದಿಂದ ಪ್ರಾರಂಭ ಮಾಡಿದೆ. ಮೊದಲು ಚಿಕ್ಕ ಇರುವಾಗ ಗಣಪತಿಯನ್ನು ಟ್ಯಾಬ್ಲೋ ಮಾಡಿ ಅದಕ್ಕೆ ಅಲಂಕಾರ ಮಾಡಿ ಆ ರೀತಿ ಎಲ್ಲ ಕರ್ಕೊಂಡು ಹೋಗುತ್ತಿದ್ವಿ. ಅಂದರೆ ವಿಸರ್ಜನೆ ಎಲ್ಲ ಮಾಡೋದು ಬಾವಿಗೆ ಆಗಿನ ಕಾಲದಲ್ಲಿ. ಈಗಂದರೆ ನಮಗೆ ಈ ಜೀಪಲ್ಲಿ ಬಂದು, ಅಂದರೆ ಗಣಪತಿ ಮೊದಲು ತುಂಬ ಚಿಕ್ಕದಿತ್ತು. ತುಂಬ ಚಿಕ್ಕದಂದರೆ ಒಂದು ಇನ್ವಿಟೇಷನ್ನ ಸೈಜಲ್ಲಿ ಎಷ್ಟು ಬರ್ತದೆ ಅಷ್ಟೇ ಸೈಜ್. ಈಗ ಒಂದು 2 ಫೀಟಿನ ಗಣಪತಿ ಆಗಿದೆ ಈ 11 ವರ್ಷದಲ್ಲಿ. ಆ ರೀತಿ ಅವರೀಗ ಇದು ಗಣಪತಿಯ ಕೆಲಸ ಅಂದರೆ ನಮಗೀಗ ಕೆಲಸ ಇದು 3 ದಿವಸದ ಗಣೇಶೋತ್ಸವ, ಆದರೆ ಕೆಲಸ 1 ತಿಂಗಳ ಮುಂಚೆನೆ ನಾವು ಎಲ್ಲ ತಯಾರಿ ಮಾಡಬೇಕು. ಆಗ ಎಲ್ಲರೂ ಬರ್ತಾರೆ. ಎಲ್ಲರೂ ಬಂದು ಈ 1 ತಿಂಗಳಲ್ಲಿ ಎಲ್ಲರೂ ಒಟ್ಟು ಸೇರಿ ಈ ಕೆಲಸವನ್ನು ಮಾಡೋದು. ಇದು ಬಂಟಿಂಗ್ಸ್ ಕಟ್ಬೋದು, ಅಥವಾ ಡೆಕೋರೇಷನ್ ಆಗಿರ್ಬೋದು, ಅಥವಾ ಈ ಅಲಂಕಾರದ ರೀತಿ, ಇದೆಲ್ಲ ನಾವೇ ಮಾಡೋದು, ಮಕ್ಕಳೇ ಮಾಡೋದು. ಅವರ ಸಪೋರ್ಟ್ ಒಂದು ಭಾಳ ಒಂದು ಮುಖ್ಯ ಪಾತ್ರ ಆಗಿದೆ ಈ ಕಾರ್ಯಕ್ರಮಕ್ಕೆ. ಈ ಒಂದು ಇಷ್ಟು ಚೆನ್ನಾಗಿ ಆಗ್ತದೆ ಅಂದರೆ ಒಂದು ಜನರ ಸಪೋರ್ಟ್ ಮತ್ತು ಗಣಪತಿ ದೇವರ ಆಶೀರ್ವಾದ ಮತ್ತು ಇಲ್ಲಿ ಸೇರಿದಂಥ ಮಕ್ಕಳ ಒಂದು ಸಪೋರ್ಟ್. ಬಂದವರಂದರೆ ಕೆಲವರಿಗೆ ಆಶ್ಚರ್ಯ ಆಗಿದೆ. 11 ವರ್ಷದಿಂದ ನಿರಂತರವಾಗಿ ಮಾಡ್ತಾ ಬರ್ತಿದ್ದೀರಾ. ಅದು ಕೆಲವರು ತುಂಬ ಹೊಗಳಿದ್ದಾರೆ ಈ ವಿಷಯದಲ್ಲಿ.
ಒಂದು ಗಣಪತಿಯನ್ನು 3 ದಿವಸ ಕುತ್ಕೊಳಿಸಿ ಪೂಜೆ ಮಾಡುವುದು ಕಷ್ಟ. ಅಂದರೆ ಅದಕ್ಕೆ ಆದಂಥ ನೈವೇದ್ಯ, 3 ಹೊತ್ತಿಗೆ ಸ್ವೀಟ್ಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಅದೆಲ್ಲ ತರುವುದು ತುಂಬ ಕಷ್ಟ. ಆದ ಕಾರಣದಿಂದಾಗಿ ಎಲ್ಲರೊಂದು ಜನಗಳು ಬಂದು ಹೊಗಳ್ತಾರೆ ನಾವು ಮಾಡಿದನ್ನು. ಈಗ 10 ವರ್ಷದಿಂದ ಆಯಿತು. ಅಂದರೆ ನಾವು ಈಗ 1ನೇ ವರ್ಷದಿಂದ ಈ 11ನೇ ವರ್ಷಕ್ಕೆ ಕಂಪೇರ್ ಮಾಡಿದರೆ ತುಂಬ ಚೇಂಜಸ್ ಆಗಿದೆ. 1ನೇ ವರ್ಷದ ಗಣಪತಿ ನಾನು ಮಂಟಪದಲ್ಲಿಟ್ಟದ್ದು, ಚಿಕ್ಕ ಗಣಪತಿ. ಈಗ ನಾವೊಂದು ಇದಕ್ಕೆ ಒಂದು ಹಾಲ್ ರೀತಿ ಮಾಡಿ ಅದರಲ್ಲಿ ಕೂರಿಸ್ತಾ ಇದ್ದೇವೆ. ಅದೊಂದು ಭಾಳ ಒಂದು ಬದಲಾವಣೆ ಉಂಟು ಈ ಸಂದರ್ಭದಲ್ಲಿ. 11ನೇ ವರ್ಷಕ್ಕೆ ಗಣಪತಿ ಕೂಡ ಆಗ ತುಂಬ ಚಿಕ್ಕ ಗಣಪತಿ, ಈಗ ಒಂದು 2 ಫೀಟಿನ ಗಣಪತಿ ಕೂಡ ಆಗಿದೆ. ಮತ್ತು ಅದಕ್ಕೆ ಆಭರಣ ಕೂಡ ಆ ಸಂದರ್ಭದಲ್ಲಿ ಇಲ್ಲ. ಈಗ ಒಂದು ಬೆಳ್ಳಿಯ ಕಿರೀಟ, ಮತ್ತು ಅದಕ್ಕೆ ಚೈನ್, ತ್ರಿಶೂಲ, ಮತ್ತು ಈ ಹಳಸಿನ ಮರದ ಪೀಠ ಕೂಡ ಟೀಮ್ ಗರೋಡಿ ಅವರಿಂದ ಕೊಟ್ಟಿದ್ದಾರೆ. ಅವರು ಕೂಡ ಶಕ್ತಿ ಅಂದರೆ ಇಲ್ಲಿ ಸೇರಿದಂಥ ಒಂದು ಮಕ್ಕಳೇ ಒಂದು ಶಕ್ತಿ ರೀತಿ ಗಣಪತಿಯ ಮೂಲಕ. ಅವರು ಈ ರೀತಿ ಮಾಡಿ, ಅಂದರೆ ಗಣಪತಿ ಅವರಿಂದ ಬಂದು, ಅಂದರೆ ಇದು ಮೂರ್ತಿ ವಿಗ್ರಹ ಕೂಡ ಮಾಡುವುದು ಒಬ್ಬರು ಮನಿಷಣ್ಣ ಅಂತ ಅವರು ಮಾಡ್ತಾರೆ. ನಂತರ ಅದಕ್ಕೆ ಒಬ್ಬ ಹುಡುಗ ಇದ್ದಾನೆ, ನಮ್ಮದೇ ಹುಡುಗ ವಿಖ್ಯಾತ್ ಅಂತ, ಅವನೇ ಪೇಂಟ್ ಎಲ್ಲ ಕೊಡುವುದು. ಅಂದರೆ ಮಕ್ಕಳೇ ಮಾಡುವ ಗಣಪತಿ ಇದು. ಆ ರೀತಿ ಆ ಮಕ್ಕಳ ಮೂಲಕವೇ ಗಣಪತಿ ಬಂದು ಇದನ್ನು ಮಾಡ್ತಿದ್ದಾರೆ ಅನ್ನುವ ಒಂದು ನಂಬಿಕೆ ಇದೆ. 3 ವರ್ಷದಿಂದ ಸೇವೆ ಮಾಡ್ತಿದ್ದೀವಿ. ಎಷ್ಟು ಖುಷಿ ಅಂತ ಅನಿಸ್ತದೆ? ತುಂಬ ಖುಷಿ ಆಗ್ತಿದೆ. ತುಂಬ ಖುಷಿ ಆಗ್ತಿದೆ. ಅಂದರೆ ನಾವೇ ಎಲ್ಲ ಮಕ್ಕಳೆಲ್ಲ ಸೇರಿ ಎಲ್ಲ ಒಟ್ಟುಗೂಡಿ ನಾವು ಇದನ್ನು ಮಾಡ್ತಿದ್ದೇವೆ.